ಹಾಯ್ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮತ್ತು ಅಮ್ಮ ಭದ್ರಾವತಿ ಪ್ರೋಗ್ರಾಮ್ ಇದೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದು ಯಾರಿಗೆಲ್ಲ ನೆನಪಿದೆ? ಬೋರು, ನೀರು ಹೊಡೆಯೋದು. ಆಮೇಲೆ ಬಸ್ ಬಂತು, ನಾನು ಅಮ್ಮ ಕುತ್ಕೊಂಡು ಹೋಗ್ತಾ ಇದ್ವಾ. ಹೋಟ್ಲಲ್ಲಿ ತಿಂಡಿ ತಿಂದಾದ್ಮೇಲೆ ಗ್ಯಾಲಕ್ಸಿ ಚಾಕ್ಲೇಟ್ ನೋಡಿದೆ, ಅದು ಇಸ್ಕೊಂಡೆ. ಅದು 65 ರೂಪೀಸ್. ಸತ್ತೆ, ನಮ್ಮಮ್ಮ ಬೈತಾರೆ ನೋಡಿ. ಆಮೇಲೆ ವಿಮಾನ ಹೋಗ್ತಾಯಿತ್ತು, ಅದ್ರ ವೀಡಿಯೋ ತೆಕ್ಕೊಂಡೆ. ಯಾಕಂದರೆ ಶಿವಮೊಗ್ಗ ಏರ್ಪೋರ್ಟ್ ತೋರಿಸಿದ್ನಲ್ಲ ಮೊನ್ನೆ, ಅಲ್ಲಿಗೆ ಹೋಗ್ತಾಯಿದೆ. ಆಮೇಲೆ ಚರಣಣ್ಣ ಬರ್ತೀನಿ ಅಂತ ಹೇಳಿದ್ರು, ಹಾಗೆ ಕಾಯ್ತಾ ಇದ್ವಾ. ಬಂದರು ನೋಡಿ, ಅವ್ರು ಬುಲೆಟಲ್ಲಿ ಕುತ್ಕೊಂಡು ನಾನು ಅಮ್ಮ ಹೋಗ್ತಾ ಇದ್ದೀವಿ ಚರಣಣ್ಣನ ಒಟ್ಟಿಗೆ. ನೋಡಿ, ಇವರೇ ಚರಣಣ್ಣ. ಎಷ್ಟು ಒಳ್ಳೆಯವ್ರು ಗೊತ್ತಾ, ಮುದ್ದು ಅಣ್ಣ. ಆಮೇಲೆ ನೋಡಿ, ಪ್ರೋಗ್ರಾಮಿಗೆ ಬಂದ್ವಿ. ಲೊಕೇಶನ್ ಇದೆ, ಸ್ಟೇಜೆಲ್ಲ ಹಾಕಿದ್ರು ನೋಡಿ. ಮತ್ತು ಚರಣಣ್ಣ ನಾನು ಲಿರಿಕ್ಸ್ ಸ್ಟ್ಯಾಂಡ್ ಬಿಟ್ಟು ಬಂದಿದ್ರು ಅಂತ ತರಕಂತ ಹೋಗ್ತಾ ಇದ್ವಿ. ಇದು ನೋಡಿ, ಭದ್ರಾ ನದಿ, ಭದ್ರಾ ಸೇತುವೆ ಏನೋ ಒಂದು ಗೊತ್ತಿಲ್ಲ. ಆಮೇಲೆ ಇವನ ಹೆಸರು ಕ್ರಿಶ್ ಅಂತ. ನೋಡಿ, ಫ್ಯಾನ್ ಗಾಳಿಗೋಸ್ಕರ ಕೆಳಗೆ ಬಂದು ಕೂರ್ತಿದ್ದೆ ನಾನು ಅವಾಗವಾಗ. ಸೆಕೆ ಅಂದರೆ ಸೆಕೆ. ಪಾಪ ಚರಣಣ್ಣ ಹಾಡ್ತಾಯಿದ್ರು, ಕೋಟು ಬಿಚ್ಚಾಕ್ಬಿಟ್ರು ಸೆಕೆಗೆ ಪಾಪ ಅವರು. ಇಲ್ಲಿ ನೋಡಿ, ಒಬ್ಬರು ಹಾಡ್ತಾಯಿದ್ರು, ಅದಕ್ಕೆ ಚರಣಣ್ಣ ತಲೆ ಅಲ್ಲಾಡಿಸ್ತಾ ಕೂತಿದ್ದಾರೆ. ಕಣ್ಣು ಮುಚ್ಕೊಂಡು ಹಾಡು ಕೇಳ್ತಾಯಿದ್ರು. ಹಾಗೆ ವೀಡಿಯೋ ತೆಗೆದೆ. ನಾನು ತೆಗೆಯೋ ವೀಡಿಯೋ ಅವ್ರಿಗೆ ಗೊತ್ತಿತ್ತು, ಬಟ್ ಆದರೂ ನೋಡಿ ಹೆಂಗೆ ನಾಟಕ ಮಾಡ್ತಾಯಿದ್ದಾರೆ ಅಂತ. ನೋಡಿ, ಅಂತೂ ಇಷ್ಟೊತ್ತಿಗೆ ಬಸ್ ಹತ್ಕೊಂಡ್ಬಿಟ್ಟು ಪ್ರೋಗ್ರಾಮ್ ಮುಗಿಸಿ ಬಂದೆ. ಮನೆಗೆ ಬಂದಮೇಲೆ ಮಾವಿನಕಾಯಿ ಸಿಕ್ತು ನಮ್ಮ ಮನೆ ಪಕ್ಕದವ್ರ ಹತ್ರ, ಕೇಳಿ ಕುಯ್ಸ್ಕೊಂಡು ತಗೊಂಡು ಬಂದೆ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀನಿ. ನಮ್ಮಮ್ಮ ಬಾಯಿಗೆ ಬಂದಾಗ ಬೈತಿದ್ರು, ಮೊನ್ನೆ ಅಷ್ಟೇ ಹುಷಾರಿಲ್ಲ ಅಂತಿದ್ದೆ, ಇವಾಗ ನೋಡಿದ್ರೆ ಮತ್ತೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀಯಾ, ಏನಾರು ಆಗಬೇಕು ಆಮೇಲಿದೆ ಅಂತ. ಆದರೂ ಬಿಡಿ, ಅಮ್ಮನ ಹತ್ರ ಬೈಸ್ಕೊಂಡು ಆಹಾ ಮಾವಿನಕಾಯಿ ತಿಂದರೆ ಯಾರ ಬಾಯಲ್ಲೆಲ್ಲ ನೀರು ಬಂತಪ್ಪ. ನಮ್ಮ ಅಜ್ಜಿ ಮನೆಗೆ ಬಂದೆ. ಅಜ್ಜಿ ನೋಡಿ, ಇವ್ರು ಅಮ್ಮ ಅಕ್ಕ ಅಂತ ನಾನು ವೀಡಿಯೋ ತೆಗಿತೀನಿ ಅಂತ ಮುಖ ಮುಚ್ಕೊಂಡ್ಬಿಟ್ಟರು. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಅಷ್ಟೇ.